ಇರುತ್ತೆ. ನಟರಾಗಬೇಕು, ನಿರ್ದೇಶಕರಾಗಬೇಕು, ಏನೋ ಒಂದು ಸಾಧನೆ ಮಾಡಬೇಕನ್ನೋದು. ಪ್ರಯತ್ನ ಮಾಡಿಲ್ಲ ಅಂದ್ರೆ ಸಾಧನೆ ಮಾಡೋಕ್ಕಾಗಲ್ಲ. ಆ ಪ್ರಯತ್ನನೇ ಗೌತಮ್ ಗೌಡ ಪಾರ್ಟ್ನರ್. ಬೆಸ್ಟ್ ಆಫ್ ಲಕ್. ತಾಯಿ ಹೊಟ್ಟೆಯಿಂದ ಆಚೆ ಬಂದ ತಕ್ಷಣ ನಾವು ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಫೈಟ್ ಮಾಡೋಕ್ಕಾಗಲ್ಲ, ಡಾಕ್ಟರ್ ಹಾಕಾಗಲ್ಲ, ಏನೂ ಹಾಕಾಗಲ್ಲ. ಅಂದರೆ ಒಂದೊಂದು ಹೆಜ್ಜೆ 1 year 2 year ಆ ರೀತಿ LKG UKG. ಅದೇ ರೀತಿ ಸಿನಿಮಾ ರಂಗದಲ್ಲಿನೂ ಕೆಲಸ ಕಲಿಬೇಕು. ಕಲಿತ ಮೇಲೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ನಾನು ನಿರ್ದೇಶನ ಮಾಡಬಲ್ಲೆ, ನಾನು ನಟನ ಮಾಡಬಲ್ಲೆ, ಈ ರೀತಿ ಒಂದು ಕಾನ್ಫಿಡೆನ್ಸ್ ತಂದ ಮೇಲೆ ಕೈ ಹಾಕಬೇಕು. ಗೋವಿಂದ ಗೌಡ ತುಂಬ ಕಷ್ಟಪಟ್ಟು ಎಷ್ಟೋ ಚಿತ್ರಗಳಿಗೆ ಕೆಲಸ ಮಾಡಿ ಇವತ್ತು ಎಡಿಟರಾಗಿ, ಡೈರೆಕ್ಟರಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಸಕ್ಸಸ್ ಆಗಬೇಕಂತ ನಾನು ಬಾಬಾನ ಕೇಳ್ಕೊತೀನಿ. ನಾವೇನೇ ಆಟ ಆಡಬೇಕು, ನಾವೇನೇ ಬದುಕಬೇಕಂದ್ರೆ ಅನ್ನ ಕೊಡಕ್ಕೆ ಅನ್ನದಾತರ ಬೇಕು. ನಾಗರಾಜ್ ಅವರು, ರವಿ ಅವರು ಇಬ್ಬರು ನಿರ್ಮಾಪಕರಾಗಿ ಈ ಸಿನಿಮಾ ಮಾಡಿದ್ದಾರೆ. ನಾವು ಯಾವತ್ತೂ ದೇವರ ಬೇಡೋದೊಂದೇ. ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ನನ್ನ ಹಣ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಡ್ಡಿ ಬರಲಿಲ್ಲ ಅಂತ ಪರವಾಗಿಲ್ಲ, ಅಸಲಾದ್ರೂ ವಾಪಸ್ ಬರಲಿ ಅಂತ ಎಲ್ಲರೂ ಕೇಳ್ಕೊತೀವಿ ನಾವು. ಅದೇ ರೀತಿ ನಮ್ಮ ನಿರ್ಮಾಪಕರು ಯಾವ ರೀತಿ ಕಷ್ಟಪಟ್ಟಿದ್ದಾರೋ, ಯಾವ ರೀತಿ ದುಡ್ಡು ತಂದಾರೋ ಅವರಿಬ್ಬರಿಗೆ ಗೊತ್ತಾಗತ್ತೆ, ನಮ್ಗೆ ಗೊತ್ತಾಗಲ್ಲ. ಈ ಸಿನಿಮಾ ಸಕ್ಸಸ್ ಆಗಿ ಅವ್ರ ದುಡ್ಡು ವಾಪಸ್ ಬರಬೇಕು. ಅಭಿಮಾನ ದೇವತೆಗಳ ಆಶೀರ್ವಾದ ಮಾಡಿದ್ರೆ ಬಡ್ಡಿನೂ ವಾಪಸ್ ಬರುತ್ತೆ. ಬಟ್ ನಮ್ಮ ಕಾಲಕ್ಕೆ ಈ ಕಾಲಕ್ಕೆ 100% ವ್ಯತ್ಯಾಸ ಇದೆ. ಮಾಧ್ಯಮ ಮಿತ್ರರೆಲ್ಲರಿಗೂ ಗೊತ್ತು. ಆವಾಗ ಎಷ್ಟು ಸಾಧನೆ ಮಾಡಿದ್ದೀವಿ, ಸಂತೋಷ ಪಟ್ಟಿದ್ದೀವಿ. ನಿರ್ಮಾಪಕರಿಗೆ ಯಾವ ರೀತಿ ದುಡ್ಡು ಸಂಪಾದನೆ ಮಾಡಿಕೊಟ್ಟಿದ್ದೀವಿ ನಾವು. ಯಾವರೇಜ್, ಯಾವರೇಜ್, ಸಕ್ಸಸ್, ಹಿಟ್, ಸೂಪರ್ ಹಿಟ್, ಈ ರೀತಿ ಆ ಕಾಲದಲ್ಲಿ ಸಿನಿಮಾಗಳು ಮಾಡಿದ್ವಿ ನಾವು ಮಾಡಿದ್ವಿ. ಅಂದರೆ ನಮ್ಮ ಜೊತೆಯಲ್ಲಿ ಶಂಕರ್ನಾಗನ್ನ ಇದ್ದಾರೆ, ಅಂಬರೀಶ್ ಅವರು ಇದ್ದಾರೆ, ಅನಂತನಾಗಿದ್ದಾರೆ, ಕಾಶಿನಾಗಿದ್ದಾರೆ, ಜಗ್ಗೇಶ್ ಇದ್ದಾರೆ, ರವಿಚಂದ್ರ ಇದ್ದಾರೆ, ವಿಷ್ಣುವರ್ಧನ್ ಇದ್ದಾರೆ, ಶಿವರಾಜ್ ಕುಮಾರ್ ಇದ್ದಾರೆ, ವಿಷ್ಣುವರ್ಧನ್, ಅಂಬರೀಶ್, ರಾಜ್ಕುಮಾರ್ ಅವರು. ಇವರು ನಮ್ಮ ಸಕ್ಸಸ್ಗೆ ಮೂಲ ಕಾರಣ ಅಂತ ನಾನು ನಂಬಿದ್ದೀನಿ ನಾನು. ಯಾಕಂದ್ರೆ ಅವರೆಲ್ಲರಿಗೂ ಅಭಿಮಾನ ದೇವತೆಗಳಿದ್ದಾರೆ. ಬ್ಲ್ಯಾಕ್ ಮಾರ್ಕೆಟ್ ಮಾಡಿಕೊಂಡು ಮನೆ ಕಟ್ಕೊಂಡವರು, ಮದುವೆ ಮಾಡಿದವರು ಇದ್ದಾರೆ ಚರಿತ್ರೆಯಲ್ಲಿ. ಎಲ್ಲರಿಗೂ ಗೊತ್ತು, ಸೀನಿಯರ್ಸ್ ಗೊತ್ತಾಗತ್ತೆ. ಅಂತ ಸುವರ್ಣ ಕಾಲದಿಂದ ನಾವು ಕಷ್ಟ ಕಾಲಕ್ಕೆ ಕರೋನಾ ಆದ್ಮೇಲೆ ಕಾಲಿಟ್ಟಿದ್ದೀವಿ ನಾವು. ಕೇವಲ ಸಿನಿರಂಗ ಮಾತ್ರ ಅಲ್ಲ, ಎಷ್ಟೋ ವ್ಯಾಪಾರಗಳು, ಎಷ್ಟೋ ಸಂಸ್ಥೆಗಳು ಕಷ್ಟಪಟ್ಟು ನಷ್ಟಪಟ್ಟು ತುಂಬ ಅನುಭವಿಸ್ತಾ ಇದ್ದಾರೆ. ನಮ್ಮ ಚಿತ್ರರಂಗನೂ ಒಂದು ರೀತಿ ಕರೋನಾ ಬಂದ ಮೇಲೆ ಆ ಕಷ್ಟ ಅನುಭವಿಸ್ತಾ ಇದ್ದೀವಿ. ಆ ಕಾಲದಲ್ಲಿ ಪ್ರೊಡಕ್ಷನ್ ಹೌಸಸ್ ಒಂದು 20-30 ಹೆಸರುವಾಸಿ ಇರೋದು. ಆ ಕಾಲದಲ್ಲಿ ಅವರಿಂದ ಫೈನಾನ್ಸರ್ಸ್ ಇದ್ದಾರೆ, ಇವರಿಬ್ಬರು ಸಪೋರ್ಟ್ ಆಗಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಈ ಡಿಸ್ಟ್ರಿಬ್ಯೂಟರ್ಸ್ಗೆ ಬೆನ್ನೆಲುಬಾಗಿ ಥಿಯೇಟರ್ ಓನರ್ಸ್ ಇದ್ದಾರೆ. ಇದೊಂದು ಒಳ್ಳೆ ಚಕ್ರ ನಮ್ದು. ಆ ಕಾಲದಲ್ಲಿ ಒಬ್ಬರಿಗೊಬ್ಬರು ಕೈ ಕೊಡೋದು, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡೋದು, ಆ ರೀತಿ ಇರೋದು. ಕೇವಲ ನಿರ್ಮಾಪಕ ಒಬ್ಬ ನಿರ್ದೇಶಕನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಒಬ್ಬ ಹೀರೋನ ಆರಿಸ್ಕೊಳ್ಳೋದು, ಒಳ್ಳೆ ಟೀಮ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರ ಕೆಲಸ ಮುಗೀತು.
ಫಸ್ಟ್ ಕಾಪಿ ಬಂದ ಮೇಲೆ ಒಂದ್ಸಲ ತೋರಿಸಿ ಡಿಸ್ಟ್ರಿಬ್ಯೂಟರ್ ತೋರಿಸಿದ ಮೇಲೆ ಹುಬ್ಳಿನಿಂದ ಶಿವಮೊಗ್ಗದಿಂದ ಒಂದು ಕಡೆ ಅಲ್ಲ, ಕರ್ನಾಟಕ 360 ಡೇಸಲ್ಲಿ ಯಾರ್ಯಾರು ಹಂಚಿಕೆದಾರಿದ್ದಾರೆ ಎಲ್ಲ ಬಂದು ಸಿನಿಮಾ ನೋಡಿ ಆ ಸಿನಿಮಾನ ಪರ್ಚೇಸ್ ಮಾಡೋರು ಇಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋರು, ನಿರ್ಮಾಪಕರಿಗೆ ಹಂಚಿಕೆದಾರಿಗೆ ಸಪೋರ್ಟ್ ಮಾಡೋರು. ಇವಾಗ ನಿರ್ಮಾಪಕ ಸಿನಿಮಾ ಮಾಡೋದು ಮಾತ್ರ ಅಲ್ಲ, ಈ ರೀತಿ ಎಷ್ಟೋ ಪಬ್ಲಿಸಿಟಿ ಮಾಡ್ಕೋಬೇಕು, ಪೋಸ್ಟರ್ ನಾವೇ ಹಂಚಬೇಕು, ಥಿಯೇಟ್ರಿಗೆ ಅಡ್ವಾನ್ಸ್ ಕೊಡಬೇಕು. ಎಷ್ಟು ಕಷ್ಟ ಅಂದರೆ ಅದು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿರ್ಮಾಪಕ ಸಿನಿಮಾ ನಿರ್ಮಾಣ ಮಾಡಬಹುದು, ವ್ಯಾಪಾರ ಮಾಡೋ ಕೆಪಾಸಿಟಿ ನಿರ್ಮಾಪಕರಿಗೆ ಇರಲ್ಲ. ಅದು ನಮ್ಮ ದುರದೃಷ್ಟ. ಅದರಿಂದಾನೇ ಇವತ್ತು ಸಿನಿಮಾ ರಂಗ ತುಂಬ ಕಷ್ಟ ಅನುಭವಿಸ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸಕ್ಸಸ್ ಆಗೋದಕ್ಕೆ ಆ ಕಾಲದಲ್ಲಿ ಅಷ್ಟು ಡಿಪಾರ್ಟ್ಮೆಂಟ್ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಕೇವಲ ನಾವು ಕತೆ ಶೂಟಿಂಗು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋರು. ನಾವು ಸಿನಿಮಾ ಸೆನ್ಸಾರ್ ಆದ ತಕ್ಷಣ ನಾವು ರಿಲೀಸ್ ಆಗೋರು. ನಾವು ಕರೆದ್ರೆ ಹೋಗಿ ಸಿನಿಮಾ ನೋಡ್ಕೊಂಡು ಬರೋರು ಅಷ್ಟೇ. ಆಮೇಲೆ ಅವರು ಹೇಳ್ತಾರೆ ಇಲ್ಲಿ ಚೆನ್ನಾಗಿ ಹೋಗ್ತಾ ಇದೆ, ಇಲ್ಲಿ ಚೆನ್ನಾಗಿ ಹೋಗ್ತಾ ಇದೆ, ಸೂಪರ್ ಹಿಟ್ಟು ಫ್ಲಾಪ್ ಇದು ಈ ರೀತಿ ಕೇಳಿಸ್ಕೊಳ್ಳೋದು. ಇವಾಗ ಕೇಳೋರಿಲ್ಲ, ಕೇಳಿಸ್ಕೋರಿಲ್ಲ. ಆದ್ರೂ ನಾವು ಸೋಲಬಾರದು ಅಂತ ಕನ್ನಡದವರು 250-300 ಚಿತ್ರ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗತ್ತೆ. ಪ್ರಯತ್ನ ಮಾಡ್ತಾ ಇರಬೇಕು, ಕಷ್ಟಪಡಬೇಕು, ಸಕ್ಸಸ್ ಮಾಡಬೇಕು. ಈ ಥರ ಕಷ್ಟಪಟ್ಟು ಚರಿತ್ರೆ ಮಾಡಿದ ಸಿನಿಮಾಗಳು ಇದೆ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ಪಾರ್ಟ್ನರ್ಗಳು ಚೆನ್ನಾಗಿ ಹೋಗಬೇಕು, ನಟನಟಿಯರಿಗೆ ಒಳ್ಳೆ ಹೆಸರು ಬರಬೇಕು, ನಿರ್ದೇಶಕರು ಶಭಾಷ್ ಅನ್ಸ್ಕೋಬೇಕು, ನಿರ್ಮಾಪಕರು ದುಡ್ಡು ಬರಬೇಕಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾಕೆ ದೇವರನ್ನ ಪ್ರಾರ್ಥನೆ ಮಾಡಬೇಕಂದ್ರೆ ಆ ದೇವರೇ ಅಭಿಮಾನ ದೇವತೆಗಳು. ಅವರು ಪ್ರೀತಿಯಿಂದ ಬಂದು ಈ ಸಿನಿಮಾ ನೋಡಬೇಕಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಗೇಂದ್ರ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಬಿಡುಗಡೆ ಆಗ್ತಾ ಇದೆ, ನನ್ನ ಸಹಕಾರ ಸಂಪೂರ್ಣವಾಗಿ ಕೊಡ್ತೀನಿ ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ. ಒಳ್ಳೆ PR ನಿಮಗೆ ಸಿಕ್ಕಿದ್ದಾರೆ. ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಇರೋದು ಅದಕ್ಕೋಸ್ಕರನೇ. ಹೊಸಬರು ಹಳಬರು ಅಂತ ಏನಿಲ್ಲ. ಒಳ್ಳೆ ಚಿತ್ರ ಬಂದರೆ ಅವರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ನಮ್ಮ ಕಾಲದಲ್ಲಿ ರಿವ್ಯೂಸ್ ಬರೆಯೋರು, ಆ ರಿವ್ಯೂಗೋಸ್ಕರ ಕಾಯ್ತಾ ಇರ್ತೀವಿ ನಾವು. ಏನು ಬರೆದ್ರು ಅಂತ ಪೇಪರ್ ನೋಡ್ಬೇಕಂತ ಭಯ ಆಗೋದು ನಮಗೆ. ಹೆಂಗ್ ಬರೆದ್ರು, ಆ ಸೀನ್ ಏನಂತ ಡಿಸ್ಕ್ರಿಪ್ಷನ್ ಕೊಡೋರು ಚೆನ್ನಾಗಿ. ಡೈಲಾಗ್ ಬಗ್ಗೆ, ಆ ಸೀನ್ಗಳ ಬಗ್ಗೆ, ಫೈಟ್ಸ್ ಬಗ್ಗೆ, ಸಾಂಗ್ಸ್ ಬಗ್ಗೆ, ಕಥೆ ಬಗ್ಗೆ ಬರೆಯೋರು. ಯಾರಾದ್ರು ಓದ್ಮೇಲೆ ನಮ್ಮ ಲಿಂಗರಾಜ್ ಎಲ್ಲ ಓದಿದ ಮೇಲೆ ನಾನು ಧೈರ್ಯ ಮಾಡಿ ಕೇಳಿಸ್ಕೊಡೋದು, ಆಮೇಲೆ ಓದೋದು. ನಾನು ಅಷ್ಟು ಡೀಟೇಲ್ಸ್ ನಮ್ಗೆ ಕೊಡೋರು ಅನ್ಬಿಟ್ಟ. ಯಾವತ್ತು ಪ್ರೆಸ್ ಅಂದರೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡೋರು. ಅವರು ಚಪ್ಪಾಲು ಹೊಡೆದ್ರೆ ಪ್ರಯೋಜನ ಏನಿಲ್ಲ ನಮಗೆ, ಅರ್ಥ ಆಯ್ತಾ? ಅದರಿಂದ ಅವರು ನಿಷ್ಪಕ್ಷಪಾತವಾಗಿ ವಿತೌಟ್ ಎನಿ ಡೌಟ್ ಅವರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮಂಥವ್ರು ನಿಮ್ಮನ್ನ ಆಶೀರ್ವಾದ ಮಾಡಿ ಬಂದವರು ನಾವು. ಹಾಡುಗಳು ಚೆನ್ನಾಗಿದೆ, ಟೀಸರ್ ಚೆನ್ನಾಗಿದೆ ಅಂತ ಹೇಳಲೇಬೇಕು. ಬಟ್ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಹಾಡುಗಳು. ಗುಡ್. ಸಿರಿ ಅವರನ್ನು ಹೊಸವರು ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ 4 ಕೈ ಜೋಡಿಸಿದ್ರೇ ಯಾರಾದ್ರೂ ಮೇಲೆ ಬರೋಕ್ಕೆ ಅವಕಾಶ ಇರುತ್ತೆ. ಆ ಕಡೆ ನಾಗೇಂದ್ರ ಅವರು ಇದ್ದಾರೆ, ನೀವಿದ್ದೀರಿ, ನಮ್ಮ ಸುನಿಲ್ DSK ಅವರನ್ನು ಹೊಸಬರಿಗೆ ನಾನೇನೋ ಒಂದು ಮಾಡಬೇಕು ನನ್ನ ಆಸೆಯಿಂದ ಅವರು ಈ ರೀತಿ ಇಟ್ಕೊಂಡಿದ್ದಾರೆ. ಟೋಟಲ್ ಪಾರ್ಟ್ನರ್ ಟೀಮ್ಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ರೊಮ್ಯಾನ್ಸನ್ನು ಡೈರೆಕ್ಟ್ ಇಷ್ಟಪಟ್ಟು ರೊಮ್ಯಾನ್ಸ್ ಚೆನ್ನಾಗಿ ಮಾಡಿಸಿದ್ದಾರೆ. ಮಾಸ್ಕ್ ಇಷ್ಟ ಆಗತ್ತೆ. ಇರಬೇಕೆಲ್ಲ ಇರಬೇಕು. ಇದ್ರೇನೆ, ಯಾಕಂದ್ರೆ ನಮ್ಮಂತ ಅವ್ರು ಇರಲ್ಲ. ಈಗ ಹುಡುಗರೆಲ್ಲ ಚೇಂಜ್ ಆಗಿದ್ದಾರೆ ಮೊಬೈಲ್ ಬಂದ ಮೇಲೆ. ನಮ್ಮ ಕಾಲದಲ್ಲಿ ಮೊಬೈಲ್ ಇಲ್ಲ, ಮೊಬೈಲಲ್ಲಿ ಏನು ನೋಡೋಕ್ಕಾಗಲ್ಲ. ಮಲಯಾಳಂ ಪಿಕ್ಚರ್ಸ್ ಅವ್ರು ಬಿಟ್ಸ್ ತಗೊಂಡು ಬಂದು ಆ ಮೂವಿಲಿ ಏನಂತ ರೂಮ್ಸ್ ತಗೊಂಡು ಆ ಥರ ಬಿಟ್ಸ್ ಹಾಕೋರು. ಆ ಕಾಲದಲ್ಲಿ ಪೊಲೀಸ್ ಅವ್ರು ಚೇಂಜ್ ಮಾಡೋದು, ಬಿಟ್ಸ್ ತಗೊಂಡು ಓಡ್ತಾ ಇರೋದು.
ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಪ್ರಭುತ್ವ ಗವರ್ಮೆಂಟ್ ಫುಲ್ ಲೈಸೆನ್ಸ್, ನಿಮ್ಗೆ ಏನ್ ಬೇಕೆಲ್ಲ ನೋಡ್ಬೋದಂತ. ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ಲಿಪ್ಲಾಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರಲ್ವಾ, ಏನಿಲ್ಲ ಇವಾಗ ನಿಮ್ಗೇನು, ಸ್ವಲ್ಪ ಬಿಟ್ಟಿದ್ದಾರೆ ಅಷ್ಟೇ. ನಮ್ಮ ಕಾಲದಲ್ಲಿ ಏನು ಬಿಡ್ಲಿಲ್ಲ, ನಮ್ಮ ಕಾಲದಲ್ಲಿ ಏನಿಲ್ಲ, ಆರ್ಟಿಸ್ಟ್ ಒಪ್ಪಲ್ಲ ಆ ಥರ ಇರೋರು, ಪಾತ್ರೋಚಿತವಾಗಿ ಇರಬೇಕೇ ಹೊರತು ಬೇರೆ ಥರ ಜಯಮಾಲ ಜಯಮಾಲ ಅಲ್ಲ, ಜ್ಯೋತಿಲಕ್ಷ್ಮಿ ಅವರಲ್ಲಿರೋರು. ಇವಾಗ ಅವರೆಲ್ಲ ಪಾಪ ಅವಕಾಶನೇ ಇಲ್ಲ. ಇವಾಗ ಎಲ್ಲ ಹೀರೋಯಿನ್ಸೇ ಆ ಚಾನ್ಸ್ ತೊಗೊಂಡಿದ್ದಾರೆ. ನಿಮ್ಗೆ ಯಾಕ್ರಿ ಕಷ್ಟಪಡ್ತಾರೆ, ನಾವೇ ರೆಡಿ ಆಗಿದ್ದೀವಿ ಅಂತ. ಇನ್ನು ಹೇಳ್ಬೇಕಂದ್ರೆ ಕನ್ನಡನೇ ಸ್ವಲ್ಪ ಸಾತ್ವಿಕವಾಗಿದೆ, ಬೇರೆ ಭಾಷೆಯಲ್ಲಿ ನಾವು ಅಷ್ಟೇ 100%. 10% ಸ್ವಲ್ಪ ರೊಮ್ಯಾನ್ಸ್ ಎಲ್ಲ ಮಾಡಿದ್ದಾರೆ, ಹುಡುಗರಿಗೆ ಇಷ್ಟ ಆಗತ್ತೆ. ಒಟ್ಟಾರೆ ಪಾಠ ಚಿತ್ರ ಚೆನ್ನಾಗಿ ಹೋಗ್ಬೇಕಂತ ನಾನು ವಿಶ್ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಸಾಯಿರಾಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.